ರಾಜ್ಯ ಸರ್ಕಾರಕ್ಕೆ ಕಾವೇರಿ ನದಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಹಿನ್ನಡೆಯಾಗಿದೆ. ಈ 12,000 ಕ್ಯೂಸೆಕ್ ನೀರನ್ನ 15 ದಿನಗಳ ಕಾಲ ಹರಿಸಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕೂಡ CWMA ಆದೇಶವನ್ನೇ ಎತ್ತಿ ಹಿಡಿದಿದೆ. ಅದನ್ನು ಪುರಸ್ಕರಿಸಿದೆ. ಇನ್ಫ್ಯಾಕ್ಟ್ 12,000 ಕ್ಯೂಸೆಕ್ಸ್ ನೀರನ್ನ ಮುಂದಿನ 15 ದಿನಗಳ ಕಾಲ ನೀಡಲಿಕ್ಕೇನೋ CWRC ಶಿಫಾರಸನ್ನು ಮಾಡಿತ್ತು. ಅದನ್ನೇ CWMA ಕೂಡ ಎತ್ತಿ ಹಿಡಿದಿತ್ತು. ಇದೀಗ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ರಾಜ್ಯಕ್ಕೆ ಭಾರಿ ಹಿನ್ನಡೆಯಾಗಿದೆ. CWMA ಆದೇಶವನ್ನ ಪಾಲನೆ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಪ್ರತಿದಿನ 12,000 ಕ್ಯೂಸೆಕ್ ನೀರನ್ನ ಹರಿಸಬೇಕು ಅಂತ ಸೂಚನೆ ನೀಡಿದೆ. ಇದು ಕರ್ನಾಟಕ ರಾಜ್ಯ ಸರ್ಕಾರ ಹೋಗಿರೋದಲ್ಲ ಸುಪ್ರೀಂ ಕೋರ್ಟ್ಗೆ, ಬದಲಾಗಿ ತಮಿಳುನಾಡು ರಾಜ್ಯ ಸರ್ಕಾರ ಅಂದ್ರೆ ಕರ್ನಾಟಕದಿಂದ ಬಿಡಬೇಕಾದ ನೀರಿನ ಪ್ರಮಾಣ ಏನಿದೆ ಜೂನ್, ಜುಲೈ ಹಾಗೆ ಆಗಸ್ಟ್ ತಿಂಗಳಿಗೆ ಸಂಬಂಧಪಟ್ಟಂತೆ ಸರಿಯಾಗಿ ಬಿಡುಗಡೆ ಆಗ್ತಾ ಇಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿರೋದು ತಮಿಳುನಾಡು ಸರ್ಕಾರ. ಇದರ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ನಡೆಸದೆ. ಇದರ ವಿಚಾರಣೆ ಸಂದರ್ಭದಲ್ಲಿ ಈ ಲೇಟೆಸ್ಟ್ CWMA ಆದೇಶ ಏನಿದೆ ಅದರ ವಿಚಾರ ಕೂಡ ವಾದ ಪ್ರತಿವಾದದ ಭಾಗವಾಗಿದೆ. ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ರಾಜ್ಯಕ್ಕೆ CWMA ಆದೇಶವನ್ನ ಪಾಲನೆ ಮಾಡುವಂತೆ ನಿರ್ದೇಶನ ನೀಡಿದೆ. ಆ ಮೂಲಕ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ರಾಜ್ಯಕ್ಕೆ ಭಾರಿ ಹಿನ್ನಡೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಹಿನ್ನಡೆ. CWMA ಆದೇಶವನ್ನ ಪಾಲನೆ ಮಾಡೋದು ಇದೀಗ ಕಡ್ಡಾಯ. ಇದನ್ನು ಹೊರತುಪಡಿಸಿ ಬೇರೆ ಏನು ಆಪ್ಷನ್ ಇದೆ ಲೀಗಲಿ, ಕಾನೂನಾತ್ಮಕವಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಮುಂದೆ ಉಳಿದಿರುವ ಆಯ್ಕೆಗಳೇನು ಅಂತ? ರೀಕನ್ಸಿಡರೇಷನ್ ಮಾಡಿ ಅಂತ ಕರ್ನಾಟಕ ರಾಜ್ಯ ಸರ್ಕಾರ ಕೇಳುವಂಥ ಒಂದು ಚಾನ್ಸ್ ಇರುವಂಥದ್ದು. ಅದನ್ನು ಬಿಟ್ಟರೆ ಡಿವಿಷನಲ್ ಬೆಂಚ್ಗೆ ಅಪೀಲ್ ಹೋಗುವಂಥ ಕೆಲಸವನ್ನು ಮಾಡುವಂಥ ಚಾನ್ಸ್. ಈಗ ಕಾನೂನಾತ್ಮಕವಾಗಿ ಇದನ್ನು ಮಾಡಲಿಕ್ಕೆ ಬರುತ್ತಾ ಅನ್ನೊಂದು ಪ್ರಶ್ನೆನ ಈಗ ಕಾನೂನು ತಜ್ಞರ ಜೊತೆ CM ರವರು, ಜಲಸಂಪನ್ಮೂಲ ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳು ಸಭೆಯನ್ನು ನಡೆಸಿ ಅದಾದ ನಂತರ ಒಂದು ತೀರ್ಮಾನಕ್ಕೆ ಬರ್ತಾರೆ. ಕಾರಣ ಇನ್ನು 1 ವಾರಗಳ ಕಾಲ ಈ ಒಂದು ಅರ್ಜಿ ವಿಚಾರಣೆಯನ್ನು ಮುಂದೂಡಲಾಗಿದೆ. ಅರ್ಜಿ ವಿಚಾರಣೆಗೆ ಮುಂದೂಡೋದಕ್ಕೂ ಮೊದಲು ಒಂದು ಆದೇಶವನ್ನು ನೀಡಿರುವಂಥದ್ದು CWRC ಹಾಗೂ MA ನೀಡಿರುವಂಥ ಆದೇಶ ಸರಿಯಾಗಿದೆ, ಅದನ್ನು ಪಾಲಿಸಬೇಕು ಅಂತ. ಅಲ್ಲಿಗೆ ಕರ್ನಾಟಕ 12,000 ಕ್ಯೂಸೆಕ್ಸ್ ನೀರನ್ನು ಪ್ರತಿನಿತ್ಯ ಬಿಡಬೇಕಾಗುತ್ತೆ ಅನ್ನೋದು ಇಲ್ಲಿಗೆ ಅರ್ಥ ಆಗಿರುವಂಥದ್ದು. ಆದರೆ ಇದನ್ನು ಯಾವ ರೀತಿ ಚಾಲೆಂಜ್ ಮಾಡ್ತಾರೆ ಅನ್ನೋ ಒಂದು ಪ್ರಶ್ನೆ, ಯಾವ ಗ್ರೌಂಡ್ಸ್ ಮೇಲೆ ಚಾಲೆಂಜ್ ಮಾಡ್ತಾರೆ ಅನ್ನೋ ಪ್ರಶ್ನೆ, ಯಾವ ಆಧಾರದಲ್ಲಿ ಚಾಲೆಂಜ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಈಗ ಕಾನೂನಾತ್ಮಕವಾಗಿ ಎಲ್ಲಿಯೂ ಕೂಡ ಲೋಪವಾಗದಂತೆ, ಎಲ್ಲಿಯೂ ಕೂಡ ಲೂಪ್ ಹೋಲ್ಸ್ ಇರದಂತೆ ಮಾಡಬೇಕಾಗಿರುವಂಥ ಆದ್ಯತೆ ಈಗ ಸರ್ಕಾರ ನೀಡಬೇಕಾಗಿರುವಂಥದ್ದು. ಕಾರಣ ಈಗಾಗಲೇ ರಾಜ್ಯದ ಹಲವೆಡೆ ಮಳೆ ಬರ್ತಾ ಇದ್ರು ಕೂಡ ಎಲ್ಲೆಲ್ಲಿ ಮಳೆ ಬರಬೇಕು ಅಲ್ಲಿ ಬರ್ತಾ ಇಲ್ಲ. ಅದ್ರ ಜೊತೆಗೆ ಡ್ಯಾಮ್ಗಳು ಕೆಲವೆಡೆ ಮಾತ್ರ ತುಂಬಿದ್ದು, ಇನ್ನು ಕೆಲವೆಡೆ ಇವತ್ತಿಗೂ ಸಮಸ್ಯೆ ಮುಂದುವರಿತಾ ಇದೆ. ಈ ಸದ್ಯದ ಮಟ್ಟಿಗೆ ಮಳೆ ಆಗ್ತಿರೋದ್ರಿಂದ ಕುಡಿಯೋ ನೀರಿಗೆ ಸಮಸ್ಯೆ ಇಲ್ಲದೆ ಹೋದ್ರೂ ಕೂಡ ಮುಂದಿನ ದಿನಗಳಲ್ಲಿ ಕೃಷಿ ಚಟುವಟಿಕೆಗೆ ಈ ಸದ್ಯದ ಮಟ್ಟಿಗೆ ನೀರು ಬಿಡ್ತಾ ಇಲ್ಲ. ಮುಂದೆ ಇದೇ ರೀತಿ ಕಂಟಿನ್ಯೂ ಆಯಿತು ಅಂದರೆ ರೈತರು ಎಲ್ಲಿಗೆ ಹೋಗಬೇಕು ಅನ್ನೋದು ಪ್ರಶ್ನೆನ ಈಗಾಗಲೇ ಪಕ್ಷಾತೀತವಾಗಿ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡಿರುವಂಥದ್ದು, ರೈತರು ಕೂಡ ಪ್ರಶ್ನೆ ಮಾಡಿರುವಂಥದ್ರಿಂದ ಈ ವಿಚಾರವನ್ನು ಯಾವ ರೀತಿ ಸರ್ಕಾರ ಗಣನೆಗೆ ತೆಗೆದುಕೊಂಡು ಇದನ್ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ ಮುಂದಕ್ಕೆ ಅನ್ನೋದನ್ನು ನೋಡಬೇಕಾಗಿದೆ. ಮತ್ತೊಂದು ಕಡೆಗೆ ತಮಿಳುನಾಡಿಗೆ ಮುಂದಿನ 15 ದಿನಗಳ ಅಥವಾ 20 ದಿನಗಳ ಒಳಗಾಗಿ ಮಳೆ ಬರುವಂತ ನಿರೀಕ್ಷೆ ಇರುವಂಥದ್ದು, ಸಾಧ್ಯತೆ ಇರುವಂಥದ್ದು ಹವಾಮಾನ ಇಲಾಖೆಯ ಮುನ್ಸೂಚನೆ ಕೂಡ ಅದನ್ನೇ ಹೇಳ್ತಿದೆ. ಇಂಥ ಸಂದರ್ಭದಲ್ಲಿ ಒಂದಿಷ್ಟು ಡಿಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಏನು ಹೇಳ್ತೀವಿ, ಆ ಒಂದು ಆಧಾರದಲ್ಲಿ ರಾಜ್ಯ ಸರ್ಕಾರ ಒಂದು ಮನವಿಯನ್ನು ಇಡಬೇಕಾಗಿರುವಂಥದ್ದು. ನಮ್ಮ ರಾಜ್ಯದ ರೈತರಿಗೆ ಕೃಷಿ ಚಟುವಟಿಕೆಗೆ ನೀರನ್ನ ಕೊಡದೆ, ಗೋವಿಗೆ ನೀರನ್ನ ಕೊಡದೆ, ಅಂದ್ರೆ ಪಶು ಪ್ರಾಣಿ ಪಕ್ಷಿಗಳಿಗೆ ನೀರನ್ನ ನಾವು ವ್ಯವಸಾಯಕ್ಕೆ ಯಾವ್ದನ್ನು ಬಳಸ್ತೀವಿ ಅದಕ್ಕೆ ನೀರನ್ನ ಕೊಡದೆ ಈ ಸಂದರ್ಭದಲ್ಲಿ ನೀವು ನೀರನ್ನ ಹರಿಸುವಂತ ಆದೇಶ ಏನು ಕೊಟ್ಟಿದ್ದೀರಾ? ರೈಟ್. ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ.